ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವನಿಗೆ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ನೋಡಿದಲ್ಲಿ ಸಾಕಷ್ಟು ಜನಕ್ಕೆ GST PS ಅಂತ ಕೂಡ ಬರ್ತಾ ಇದೆ, PDO ಕಾಲ್ ಬರ್ತಾ ಇದೆ, ಆಧಾರ್ ಫೆಚ್ ಕೂಡ ಆಗ್ತಾ ಇಲ್ಲ, ಡಿಸೆಂಬರ್ ತಿಂಗಳು ಸ್ಟೇಟಸ್ ಕೂಡ ತೋರಿಸ್ತಿಲ್ಲ, ಅಮೌಂಟ್ ಯಾವಾಗ ಬರುತ್ತೆ, ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು, ಗೂಗಲ್ ಫಾರ್ಮು, PDO ಕಾಲ್ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ಜನ ಹೇಳ್ತಾ ಇದ್ದಾರೆ GST ಅಂತ ಕೂಡ ಬರ್ತದೆ, GST ಅಂತ ಬರ್ತಿದೆ ಅಂತ. ಈ ಸರ್ಕಾರದವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಈ ಹಿಂದೆ ಗೃಹಲಕ್ಷ್ಮಿ ಕೂಡ ಅದೇ ರೀತಿ ಮಾಡಿದ್ರು, GST ಆಗಿರೋ ನಿಮಗೆ ಕೊಡೋದಿಲ್ಲ ಅಂತ ಹೇಳಿ ತೆಗೆದಾಕ್ಬಿಟ್ರು. ನಿಮ್ಗೂ ಕೂಡ ಆ ರೀತಿ ಬರ್ತಾ ಇದೆ ಅಂದ್ರೆ ಒಂದ್ಸಲ ಚೆಕ್ ಮಾಡ್ಕೊಂಡು, ನಿಮ್ಮ ತಂದೆ ಅಥವಾ ತಾಯಿ ಬಂದ್ಬಿಟ್ಟು GST ಮಾಡ್ತಾ ಇದಾರಾ, ಟ್ಯಾಕ್ಸ್ ಪೇಯರ್ಸ್ ಆಗಿದಾರಾ, ಲೈಕ್ ಎನಿ ಬಿಸ್ನೆಸ್ ಕೂಡ ಹೊಂದಿದಾರಾ, ಅಥವಾ IT BT ಎಂಪ್ಲಾಯಿಗಳಾಗಿದ್ರೆ ಈ ರೀತಿ ಟ್ಯಾಕ್ಸ್ ಗಳನ್ನ ಪೇ ಮಾಡ್ತಿದ್ರೆ ನಿಮಗೆ ಎಲಿಜಿಬಿಲಿಟಿ ಇಲ್ಲ ಅನ್ಸುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅಂಡ್ ನಿಮಗೆ DDPI ಆಫೀಸ್ಗೆ ಹೋಗಿ ಒಂದ್ಸಲ ಭೇಟಿ ನೀಡಿ. ನಿಮಗೆ ಯಾವುದೇ ರೀತಿ ಅಲ್ಲ ಅಂದ್ರೆ ಕೂಡ ನಿಮ್ಗೆ ಆ ರೀತಿ ಬಂದ್ರೆ, ಬಿಕಾಸ್ ಅವರಿಗೆ ಯೋಜನೆ ಬರುವ ಸಾಧ್ಯತೆ ಕಡಿಮೆ ಇದೆ. ಬಿಕಾಸ್ ಸರ್ಕಾರದವರು ಇಲ್ಲಿ ಸಾಕಷ್ಟು ಜನನ ತೆಗೆಯೋದಕ್ಕೆ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಆಧಾರ್ ಫೆಚ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ರಿ, ಆಧಾರ್ ಫೆಚ್ ಆಗ್ತಾನೆ, ದಯವಿಟ್ಟು ನಂತರ ಟ್ರೈ ಮಾಡಿ. ಸಾಕಷ್ಟು ಜನಕ್ಕೆ ಇದೇ ರೀತಿ ಸಮಸ್ಯೆ ಕೂಡ ಆಗಿದೆ, ನನಗೂ ಕೂಡ ಇದೇ ರೀತಿ ಸಮಸ್ಯೆ ಆಗಿತ್ತು. ಇಲ್ಲಿ ಮೈನ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ದಯವಿಟ್ಟು ನಂತರ ಟ್ರೈ ಮಾಡಿ, PC ಟ್ರೈ ಮಾಡಿ. ಖಂಡಿತ ನಮಗೆ ಆಧಾರ್ ಫೆಚ್ ಕೂಡ ಆಗುತ್ತೆ. ಸಮಸ್ಯೆ ಕೂಡ ಕಾಮನ್ ಆಗಿದೆ. ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯವಾಗಿ ಮಾಡಿ 25th ಒಳಗಡೆ. ಯಾರು ಈ ಹಿಂದೆ ನೀವು ರೂಲ್ ತಂದಿದ್ದಾರೆ, ಲೈಕ್ ಏನಂದ್ರೆ ನಿಮ್ಮ ಎಲ್ಲ ಮಾರ್ಕ್ಸ್ ಗಳನ್ನ ಎಂಟ್ರಿ ಮಾಡಬೇಕು, ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್ ಗಳನ್ನ ಎಂಟ್ರಿ ಮಾಡಬೇಕು. ಅದನ್ನ ಲಾಸ್ಟ್ ತಿಂಗಳು ಯಾರು ಮಾಡಿಲ್ಲ ಅಂತವ್ರು ಕೂಡ ಮಾಡಬೇಕಾಗುತ್ತೆ. ಶೋ ಮಾಡ್ತಾ ಇದೆ. ಅವರು ಕೂಡ ಕಡ್ಡಾಯವಾಗಿ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿ. ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಕೂಡ ಆಗ್ತಿಲ್ಲ, UG PG ಕರೆಕ್ಟ್ ಸೆಲೆಕ್ಟ್ ಆಗ್ತಿಲ್ಲ, ಈ ಸಮಸ್ಯೆ ಕೂಡ ಆಗ್ತಾ ಇದೆ. ನಂತರ ಟ್ರೈ ಮಾಡಿ. ಆದಷ್ಟು ಬೇಗ ನಿಮ್ಮ ಮಾರ್ಕ್ಸ್ ಗಳನ್ನ ಎಲ್ಲಾ ವಿಷಯಗಳಲ್ಲಿ ನಿಮಗೆ ಎಷ್ಟು ಬಂದಿದೆ, ನಿಮ್ಮ ಪರ್ಸೆಂಟೇಜ್ ಎಷ್ಟು, ನಿಮ್ಮ ಕಾಲೇಜ್ ಎಷ್ಟು, ನಿಮ್ಮ UG ನ PG ನಿಮ್ದು ಎಲ್ಲಾ ಮಾಹಿತಿಗಳನ್ನ, ನಿಮಗೆ ನೀವು ಇಂಟ್ರೆಸ್ಟ್ ಇದೆಯಾ ವರ್ಕ್ ಮಾಡೋದಕ್ಕೆಲ್ಲ ಮಾಹಿತಿಗಳನ್ನ ಕೇಳುತ್ತೆ. ಅದನ್ನ ಕಡ್ಡಾಯವಾಗಿ ಎಂಟ್ರಿ ಮಾಡಿ. ಸಾಕಷ್ಟು ಜನ ಡಿಸೆಂಬರ್ ಸ್ಟೇಟಸ್ ಶೋ ಮಾಡ್ತಿಲ್ಲ ಅಂತ ಇದ್ದಾರೆ. ಸಾಕಷ್ಟು ಜನಕ್ಕೆ ಡಿಸೆಂಬರ್ ಅಮೌಂಟ್ ಕೂಡ ಬಂದಿಲ್ಲ. ಬಿಕಾಸ್ ಅದು ಇನ್ನು ಬಂದ್ಬಿಟ್ಟು ಈ ತಿಂಗಳ ಒಳಗಡೆ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಬಿಕಾಸ್ ಈ ತಿಂಗಳು ಅಥವಾ ನೆಕ್ಸ್ಟ್ ಮಂತ್ ವರೆಗೂ ಹೋಗ್ಬೋದು. ಬಿಕಾಸ್ ಲಾಸ್ಟ್ ಮಂತ್ ಎಲ್ಲರೂ ಕೂಡ ಕ್ಲಿಯರ್ ಕೂಡ ಮಾಡಿದ್ದಾರೆ, 2 ಕಂತಿನ ಹಣ ಬಂದ್ಬಿಟ್ಟು. ಇನ್ನ ಪೆಂಡಿಂಗ್ ಇರೋ ಹಣ ಬಂದ್ಬಿಟ್ಟು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ಯಾವಾಗ ಬಿಡುಗಡೆ ಆಗುತ್ತೆ. ಡಿಸೆಂಬರ್ ತಿಂಗಳು ಬಂದ್ಬಿಟ್ಟು ಈ ತಿಂಗಳು ಒಳಗಡೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, 8 ಒಳಗಡೆ. ಕಾಯ್ದು ನೋಡಿ, ನಾವು ನಿಮ್ಗೆ ಅಪ್ಡೇಟ್ ಕೊಡ್ತೀವಿ. ಇನ್ನ ಮೇನ್ ಥಿಂಗ್, PDO ಕಾಲ್ ಮಾಡ್ತಾ ಇದ್ದಾರೆ, PDO ಕಡೆಯಿಂದ ಕಾಲ್ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅವರು ನಿಖರವಾಗಿ ನಿಮಗೆ PDO ಅವರೇ ಕಾಲ್ ಮಾಡಿದ್ರೆ ಏನಕ್ಕೆ ಅಂತ ಒಂದ್ಸಲ ವಿಚಾರಿಸಿ. ನಂತರ ಅವರಾದ್ರು ವೆರಿಫಿಕೇಶನ್ಗೆ ನಿಮ್ಮ ಡಾಕ್ಯುಮೆಂಟ್ ಗಳನ್ನ ಕೇಳಿದ್ರೆ ಹೋಗಿ ಸಬ್ಮಿಟ್ ಕೂಡ ಮಾಡಿ. ಬೇರೆ ಬೇರೆ ಫೇಕ್ ಗಳೆಲ್ಲ ಮಾಡೋದನ್ನ ನಂಬೇಡಿ. ದಯವಿಟ್ಟು ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವು ಕ್ಲಾರಿಟಿ ಕೇಳಿ, ಏನಕ್ಕೆ ವೆರಿಫಿಕೇಶನ್ ಏನಕ್ಕೆ ಅಂತ ಕೇಳಿ. ಲೈಕ್ ಈಗ ಯೋಜನೆ ರದ್ದು ಮಾಡ್ತಿರೋ ಕಾರಣ ಸರ್ಕಾರದವರು ಏನಾದ್ರು ಅವ್ರಿಗೆ ವಹಿಸಿದಾರ ಏನೋ ಗೊತ್ತಿಲ್ಲ. ಬಿಕಾಸ್ ಯಾಕೆಂದ್ರೆ ಯೋಜನೆಯಲ್ಲಿ ಸಾಕಷ್ಟು ಜನ ಸರ್ಕಾರ ದುಡ್ಡು ಉಳಿಸೋದಕ್ಕೆ ಏನೋ ತಯಾರಿ ಕೂಡ ಮಾಡ್ಕೊಳ್ಳೋದಿದೆ. ಗೃಹಲಕ್ಷ್ಮಿ ಯೋಜನೆ ಕೂಡ ಸಾಕಷ್ಟು ಜನ ತೆಗೆದಾಕ್ಬಿಡ್ತು. ಈ ರೀತಿ ಇವನಿಂದ ತೆಗೆದಾಗ್ತಾ ಇದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.